ಇಲ್ಲಿ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ನಾವು ಒಂದು 25 ವರ್ಷ ಆಗಿದೆ ಸರ್. ಅದು ಲೇಬರ್ ಆಫೀಸು, ಅದರಿಂದ ಒಂದು ಕಾರ್ಡ್ ಬಂದಿದೆ. ಎಷ್ಟು ವರ್ಷ ಯಾವ್ದು ಏನು ಯೂಸ್ ಮಾಡಿಲ್ಲ. ನಿಮ್ ಜೀವನ ರಸ್ತೆ ಮೇಲೆ ಆಯ್ತಾ, ಏನೋ ಸಣ್ಣದಾಗಿ ಇಂಜುರಿ ಆಯ್ತು, ಶಾಶ್ವತ ಇಂಜುರಿ ಆಯ್ತು, ಏನಾದ್ರು ನಿಮ್ ಕುಟುಂಬಕ್ಕೆ ಪಿಂಚಣಿ ಬರುತ್ತೆ, ಇವೆಲ್ಲದರ ಬಗ್ಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ಎಷ್ಟು ದುಡಿತೀರಿ ದಿನಕ್ಕೆ? ಡೈಲಿ ಒಂದು 800,000 ಬಿಹಾರಿಯವರು ಅವರೆಲ್ಲ ಬಂದು ಆಟೋ ಓಡಿಸ್ತಾರೆ. ಹಂಗಾಗಿ ಎಲ್ಲರೂ ನಮ್ಗೆ ಕನ್ನಡದವ್ರಿಗೆ ನಮ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಯಾವ್ದ್ರಲ್ಲೂ. ನಮಸ್ಕಾರ ವೀಕ್ಷಕರೇ, ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಇಡೀ ದೇಶದಲ್ಲೇ ಒಂದು ರೀತಿ ಮಾದರಿಯಾಗುವಂತೆ ಕರ್ನಾಟಕದ ಕಾರ್ಮಿಕರಿಗಾಗಿ ಸಾಕಷ್ಟು ಯೋಜನೆ ತರ್ತಾ ಇದೆ. ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಅದರಲ್ಲಿ ಖಾಸಗಿ ವಾಹನಗಳ ಚಾಲಕರು ಕೂಡ ಈ ಒಂದು ಇಲಾಖೆ ಯೋಜನೆಗೆ ಒಳಪಡ್ತಾರೆ. ಎಲ್ಲರ ಹತ್ರ ಸ್ವಂತ ಆಟೋ ಇರಲ್ಲ, ಬಾಡಿಗೆಗೆ ಓಡಿಸ್ತಾ ಇರ್ತಾರೆ, ಖಾಸಗಿಯಾಗಿ ಓಡಿಸ್ತಾ ಇರ್ತಾರೆ. ಹೀಗಾಗಿ ನಾವೊಬ್ರು ಹಿರಿಯ ಆಟೋ ಡ್ರೈವರ್ ಜೊತೆ ಇದೀವಿ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ನಮ್ಮ ಕ್ಯಾಮ್ರಾಮನ್ಗೆ ಕೂಡ ಫಾಲೋ ಮಾಡಕ್ಕೆ ಹೇಳ್ತೀನಿ. ಸರ್, ನಿಮ್ಮ ಹೆಸರು? ನಂಜಪ್ಪ ಸರ್. ಯಾವ ಊರು? ಮಂಡ್ಯ ಸರ್. ಮಂಡ್ಯದಲ್ಲಿ ಎಲ್ಲಿ? ಮಂಡ್ಯ ಡಿಸ್ಟಿಕ್ಕು, ಮದ್ದೂರು ತಾಲೂಕು, ಕೊಪ್ಪ ಹೋಬಳಿ ಸರ್, ಆಬಲವಾಡಿ ಅಂತ. ಮದ್ದೂರು. ಓಕೆ. ಯಾರು ನಿಮ್ಮ ಶಾಸಕರು ಹೇಳಿ? ನಮ್ಮ ಶಾಸಕರು ಮದ್ದೂರಲ್ಲಿ ನಮ್ದು ನಾಗಮಂಗಲ ಕ್ಷೇತ್ರ ಸೇರ್ತದೆ ಸರ್. ನಾಗಮಂಗಲ ಕ್ಷೇತ್ರ ಅಂದ್ರೆ ಚಲುವರಾಯ ಸ್ವಾಮಿ ಅವರು ಸರ್. ಓಕೆ. ಓಟ್ ಎಲ್ಲ ಅಲ್ಲೇ ಹಾಕ್ತೀರಾ? ಓಟ್ ಅಲ್ಲೇ ಹಾಕೋದು ಸರ್. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ನಾವು ಒಂದು 25 ವರ್ಷ ಆಗಿದೆ ಸರ್. ಓಕೆ. ನಿಮ್ಮ ಹತ್ರ ಕಾರ್ಮಿಕ ಇಲಾಖೆ ಕಾರ್ಡ್ ಇದೆಯಾ ಸರ್? ಯಾವುದೋ ಒಂದು ನಮಗೆ ಇದರಿಂದ ನಮ್ಮ ಸಂಘದಿಂದ ಒಂದು ಇದು ಮಾಡಿಕೊಟ್ರು. ಅದು ಇದು ಯಾವುದೋ ಇದರಿಂದ ಕಾರ್ಮಿಕರ ಇದೆಯಲ್ಲ, ಒಂದು ಯಾವ್ದು ಲೇಬರ್ ಆಫೀಸು, ಅದರಿಂದ ಒಂದು ಕಾರ್ಡ್ ಬಂದಿದೆ. ಎಷ್ಟು ವರ್ಷ? ನಾನು ಯಾವ್ದು ಏನು ಯೂಸ್ ಮಾಡಿಲ್ಲ, ಅದನ್ನ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಆನ್ಲೈನ್ ಅಲ್ಲಿ ಬಂತು ಕಾರ್ಡು. ಫೋನ್ ಯಾವಾಗ ಬಂತು? ಈಗಾಗಲೇ ಒಂದು 3 ವರ್ಷ ಆಯ್ತು ಸರ್ ಬಂದಿ. 3 ವರ್ಷ ಬಂದದಾಗಿದೆ ಅಂದ್ರೆ ಇನ್ನೊಂದ್ಸಲ ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸಿ, ಸರಿ ಇದೆಯಾ ಏನ್ ಚೆಕ್ ಮಾಡಿಸಿ, ಏನಾರು ಅಪ್ಡೇಟ್ ಮಾಡ್ಬೇಕಾ ಮಾಡಿಸಿ. ಯಾಕೆ ಅಂದ್ರೆ ಆಲ್ರೆಡಿ 3 ವರ್ಷ ಆಗಿದೆ ಅಂದ್ರೆ ನೀವು ಪೆನ್ಷನ್ಗೆ ಎಲಿಜಿಬಲ್. 60 ವರ್ಷ ಆದ್ಮೇಲೆ ನಿಮಗೆ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ, ಆಯ್ತಾ. ಆಮೇಲೆ ನಿಮಗೆ PF, ESI ಇವೆಲ್ಲ ಸೌಲಭ್ಯಗಳಿಗೆ ಅನುಕೂಲ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏನೋ ಒಂದು ಅಪಘಾತ ಆಯ್ತು, ಯಾಕಂದ್ರೆ ನಿಮ್ ಜೀವನ ರಸ್ತೆ ಮೇಲೆ ಆಯ್ತಾ, ಏನೋ ಸಣ್ಣದಾಗಿ ಇಂಜುರಿ ಆಯ್ತು, ಶಾಶ್ವತ ಇಂಜುರಿ ಆಯ್ತು, ಏನಾರು ನಿಮ್ ಕುಟುಂಬಕ್ಕೆ ಪಿಂಚಣಿ ಬರುತ್ತೆ, ಇವೆಲ್ಲರ ಬಗ್ಗೆ ಗೊತ್ತಿದ್ಯಾ? ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ಮತ್ತೆ ಯಾಕೆ ಕಾರ್ಡ್ ಏನಂತ ಮಾಡಿಸಿದ್ರಿ? ಕಾರ್ಡು ಮಾಡಿಸಿಲ್ಲ ಸರ್. ಅದು ಸಂಘದಿಂದ ನಾವು ಸಂಘಕ್ಕೆ ಇದಾಗಿದ್ ಮೆಂಬರ್ ಆಗಿದ್ವಲ್ಲ, ಅಲ್ಲಿ ಲೇಬರ್ ಆಫೀಸಿಂದ ಏಜ್ ಆದವ್ರಿಗೆ ಏನೋ ಮಾಡ್ಕೊಟ್ಟಿದ್ರಂತೆ. ಅದನ್ನ ನಿಮ್ಗೆ ತಲುಪಿಸಿದ್ರು. ಈ ತರ ಅಂತ ಕೆಲವು ಅನುಕೂಲತೆ ಆಯ್ತವೆ ನಿಮ್ಗೆ ಅಂತ ಹೇಳಿದ್ರು. ಬಟ್ ಅದನ್ನ ಇಟ್ಕೊಂಡಿವಿ ನಾವು. ರಿಲೀವಲ್ ಮಾಡೋದು ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಸರ್. ಈಗ ನಿಮ್ಗೆ ಒಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಮನೆಗೆ ಹೋಗಿ ಫಸ್ಟ್ ಆ ಕಾರ್ಡ್ ಏನಿದೆ, ನಿಮ್ ಕಾರ್ಡ್ ನಂಬರ್ ಏನೋ ಅವೆಲ್ಲ ಚೆಕ್ ಮಾಡ್ಕೊಳ್ಳಿ. ಆ ನಂಬರಿಗೆ ಕಾಲ್ ಮಾಡಿ ಹಿಂಗಿದೆ ಅಂತೇಳಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ, ಏನೇನ್ ಸೌಲಭ್ಯಗಳು ಸಿಗುತ್ತೆ ಎಲ್ಲವನ್ನ ತಿಳ್ಕೋಬೇಕು. ನಿಮ್ಮ ಹೆಸರು ಏನಂದ್ರೆ? ನಂಜಪ್ಪ ಸರ್. ನಂಜಪ್ಪ ಅವರೇ, 25 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಹೌದು ಸರ್. ಎಷ್ಟು ದುಡಿತೀರಾ ಈಗ ದಿನಕ್ಕೆ? ಡೈಲಿ ಒಂದು 800,000. ಗ್ಯಾಸ್ ಫ್ರೀ ಬಸ್ ಎಲ್ಲ ಆದ್ಮೇಲೆ ಕಡಿಮೆ ಆಗಿಲ್ವಾ ನಿಮ್ಗೆ? ಸರ್, ಫ್ರೀ ಬಸ್ ಆದ್ಮೇಲೆ ನಮ್ಗೆ ಸ್ವಲ್ಪ ಏಟೆ ಆಯ್ತು. ಸ್ವಲ್ಪ ಆನ್ಲೈನ್ ಬಾಡಿಗೆ ಅವು ಇವು ಹೊಡೆಯಿರಿ ಅದು ಇದು ಮಾಡೋದ್ರಿಂದ ಸುಮಾರಾಗಿ ಪರವಾಗಿಲ್ಲ. ಇತ್ತೀಚೆಗಂತೂ ಜಾಸ್ತಿ ಎಲ್ಲ ಆನ್ಲೈನು. ಆಮೇಲೆ ಇದು ಓಲಾ ಉಬರೋರೆಲ್ಲ ಅವರೇ ಗಾಡಿಗಳು, ರ್ಯಾಪಿಡೋದವರೆಲ್ಲ ಅವರೇ ಗಾಡಿಗಳು ಹಾಕಿ ಡ್ರೈವರ್ಗಳು ಕೊಡ್ತಾ ಇದ್ದಾರೆ. ಹಂಗಾಗಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು ಸರ್ ಬಿಸ್ನೆಸ್ಗೆ. ಈಗ ಆನ್ಲೈನ್ ಇಂದ ನಿಮ್ಗೆಲ್ಲ ಪ್ರಾಬ್ಲಮ್ ಇದೆ? ಆನ್ಲೈನ್ ಇಂದ ಅಂದ್ರೆ ಆನ್ಲೈನು ಬಾಡಿಗೆ ಅವರೇ ಗಾಡಿ ಹಾಕಿ, ಅವರೇ ಗಾಡಿ ಹಾಕಿ ಡ್ರೈವರ್ ಕೊಟ್ಟು ಅವ್ರಿಗೆ ಸಂಬಳ ಫಿಕ್ಸ್ ಮಾಡವ್ರೆ. ಹಂಗಾಗಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ ಹೇಳೋದ ಸರ್, ನಮ್ಗೇನೋ ಒಂದು ಯಾವ್ದೋ ಒಂದು ಒಳ್ಳೆ ಅನುಕೂಲತೆ ಏನೋ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಕನ್ನಡಿಗರಿಗೆ ಆದ್ಯತೆ ಕೊಡಿ. ಸರಿ, ಬೇರೆ ಬಿಹಾರಿಯವರು ಅವರೆಲ್ಲ ಬಂದು ಆಟೋ ಓಡಿಸ್ತಾವ್ರೆ. ಹಂಗಾಗಿ ಎಲ್ಲಾರ್ಗು ನಮ್ಗೆ ಕನ್ನಡದವ್ರಿಗೆ ನಮ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಯಾವ್ದ್ರಲ್ಲೂ. ಹಂಗಾಗಿ ಸ್ವಲ್ಪ ನಮ್ಗೆ ಸರ್ಕಾರ ಒಂಚೂರು ಗಮನ ಹರಿಸ್ಬೇಕು. ಯಾರೇ ಅಲ್ಲಿ ಕೂಲಿ ಕಾರ್ಮಿಕರಾಗ್ಬೋದು, ಆಟೋ ಡ್ರೈವರ್ಸ್ ಆಗ್ಬೋದು, ಸ್ವಲ್ಪ ಬಡವ್ರಿಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಸರ್ ಸರ್ಕಾರ. ವೀಕ್ಷಕರೇ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಖಂಡಿತವಾಗಿ ಇದನ್ನ ನೋಡ್ತಿರ್ತಾರೆ ಅನ್ಕೊಂಡಿರ್ತೀವಿ. ಯಾಕೆಂದ್ರೆ ತಲುಪಬೇಕು. ಇದು ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಮಾಡುತ್ತೆ. ಅದಕ್ಕೊಬ್ರು ಸಚಿವರು ಇರ್ತಾರೆ, ಸಂತೋಷ್ ಲಾಡ್ ಅಂತ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮೈ ಚಳಿ ಬಿಟ್ಟು ಕೆಲಸ ಮಾಡಬೇಕು. ಇವ್ರ ಹತ್ರ ಕಾರ್ಡ್ ಮಾಡಿಸಿ 3 ವರ್ಷ ಆಗಿದೆ, ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಕೆಲವರಿಗೆ ಕಾರ್ಡೇ ಇಲ್ಲ, ಅದನ್ನೆಲ್ಲ ಮಾಡಿಸ್ಬೇಕಂತ ಗೊತ್ತಿಲ್ಲ. ಹೀಗಾಗಿ ನೀವು ಕೂಡ ವಿಡಿಯೋವನ್ನು ನೋಡ್ತಾ ಇದ್ರೆ ಸುಮಾರು 23 ಅಸಂಘಟಿತ ವಲಯಗಳ ಕಾರ್ಮಿಕರು ಇದಕ್ಕೆ, ಅದರಲ್ಲಿ ನೇಕಾರರಾಗಿರ್ಬೋದು, ಕಮ್ಮಾರರು, ಕುಂಬಾರರು, ಚಮ್ಮಾರರು, ಹಮಾಲಿಗಳು, ಚಿಂದಿಯಾಯವರು, ಪುರಿ ಬಟ್ಟಿಲ್ ಕೆಲಸ ಮಾಡೋರು, ಖಾಸಗಿ ವೆಹಿಕಲ್ ಚಾಲಕರು, ಇವರು ಈಗ ಖಾಸಗಿ ವಾಹನ ಚಾಲಕರೇ, ಹೋಟೆಲ್ ಕೆಲಸ ಮಾಡೋರು, ಪೆಂಡಾಲ್ ಹಾಕೋರು, ಆಯ್ತಾ, ಹಾಗೆ ಪತ್ರಿಕೆ ವಿತರಣೆ ಮಾಡೋರು ಬೆಳಗ್ಗೆ ಹೊತ್ತು, ಈ ಎಲ್ಲರೂ ಕೂಡ, ಹಾಗೆ ಚಿತ್ರೋದ್ಯಮದಲ್ಲಿ ದುಡಿಯುವಂಥವ್ರು ಎಲ್ಲ ಕಾರ್ಮಿಕರಿಗೂ ಕೂಡ ಅಸಂಘಟಿತ ಕಾರ್ಮಿಕರು ತಮ್ಮ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಈ ವಿಡಿಯೋನ ಯಾರು ನೋಡ್ತೀರಿ ದಯವಿಟ್ಟು ಈ ಸಹಾಯವಾಣಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.